ರಾಮನಗರ ಹೆಸರು ಬದಲಾವಣೆ ವಿಚಾರಕ್ಕೆ ಕೇಂದ್ರದ ಆಕ್ಷೇಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಮನಗರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರ್ಪಡೆ ವಿಚಾರಕ್ಕೆ ಜನರ ವಿರೋಧ ಇಲ್ಲ, ಆದರೆ ಜನನಾಯಕರ ವಿರೋಧವಿದೆ. ಕೇಂದ್ರ ಸರ್ಕಾರ ತಮ್ಮ ಹಕ್ಕನ್ನ ಚಲಾಯಿಸಿದೆ ಅಂತ ಹೇಳಿ ವಿಧಾನಸೌಧದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ. ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರಿಟ್ಟಿದ್ದಕ್ಕೆ ಕೇಂದ್ರ ಸರ್ಕಾರ ಜನರ ವಿರೋಧ ಇದೆ ಅಂತ ತಡೆ ಮಾಡಿದೆ ಅಂತ ಇವತ್ತು ಪತ್ರಿಕೆಗಳಲ್ಲಿ ನಾನು ಕೂಡ ನೋಡಿದೆ. ಜನರ ವಿರೋಧ ಇಲ್ಲ, ಆದರೆ ಜನನಾಯಕರ ವಿರೋಧ ಇದೆ ಅಷ್ಟೇ. ಜನನಾಯಕರ ವಿರೋಧ ಇದೆ ಅಷ್ಟೇ. ಜನ ಏನು ವಿರೋಧ ಇಲ್ಲ, ರಾಜಕೀಯ ಕಾರಣಗಳಿಗೆ ವಿರೋಧ ಪಕ್ಷಗಳು ವಿರೋಧ ಮಾಡ್ತಾರೆ ಅಷ್ಟೇ. ಅವ್ರಿಗಿರ್ತಕ್ಕಂಥ ಅಧಿಕಾರನ ಅವರು ಚಲಾಯಿಸಿದ್ದಾರೆ ಕೇಂದ್ರ ಸರ್ಕಾರದವರು. ಇದು ಫೆಡರಲ್ ಸಿಸ್ಟಮ್ ಅಲ್ವಾ, ರಾಜ್ಯ ಸರ್ಕಾರಕ್ಕೆ ಕೆಲವು ಅಧಿಕಾರಗಳಿರುತ್ತೆ, ಕೇಂದ್ರ ಸರ್ಕಾರಕ್ಕೆ ಕೆಲವು ಅಧಿಕಾರಗಳಿರುತ್ತೆ. ಹೆಸರು ಬದಲಾವಣೆ ಮಾಡೋದು. ರಾಮನಗರ ಹೆಸರು ಬದಲಾವಣೆ ವಿಚಾರಕ್ಕೆ ಕೇಂದ್ರದ ಆಕ್ಷೇಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಮನಗರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರ್ಪಡೆ ವಿಚಾರಕ್ಕೆ ಜನರ ವಿರೋಧ ಇಲ್ಲ, ಆದರೆ ಜನನಾಯಕರ ವಿರೋಧವಿದೆ. ಕೇಂದ್ರ ಸರ್ಕಾರ ತಮ್ಮ ಹಕ್ಕನ್ನ ಚಲಾಯಿಸಿದೆ ಅಂತ ಹೇಳಿ ವಿಧಾನಸೌಧದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ. ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರಿಟ್ಟಿದ್ದಕ್ಕೆ ಕೇಂದ್ರ ಸರ್ಕಾರ ಜನರ ವಿರೋಧ ಇದೆ ಅಂತ ತಡೆ ಮಾಡಿದೆ ಅಂತ ಇವತ್ತು ಪತ್ರಿಕೆಗಳಲ್ಲಿ ನಾನು ಕೂಡ ನೋಡಿದೆ. ಜನರ ವಿರೋಧ ಇಲ್ಲ, ಆದರೆ ಜನನಾಯಕರ ವಿರೋಧ ಇದೆ ಅಷ್ಟೇ. ಜನನಾಯಕರ ವಿರೋಧ ಇದೆ ಅಷ್ಟೇ. ಜನ ಏನು ವಿರೋಧ ಇಲ್ಲ, ರಾಜಕೀಯ ಕಾರಣಗಳಿಗೆ ವಿರೋಧ ಪಕ್ಷಗಳು ವಿರೋಧ ಮಾಡ್ತಾರೆ ಅಷ್ಟೇ. ಅವ್ರಿಗಿರ್ತಕ್ಕಂಥ ಅಧಿಕಾರನ ಅವರು ಚಲಾಯಿಸಿದ್ದಾರೆ ಕೇಂದ್ರ ಸರ್ಕಾರದವರು. ಇದು ಫೆಡರಲ್ ಸಿಸ್ಟಮ್ ಅಲ್ವಾ, ರಾಜ್ಯ ಸರ್ಕಾರಕ್ಕೆ ಕೆಲವು ಅಧಿಕಾರಗಳಿರುತ್ತೆ, ಕೇಂದ್ರ ಸರ್ಕಾರಕ್ಕೆ ಕೆಲವು ಅಧಿಕಾರಗಳಿರುತ್ತೆ. ಹೆಸರು ಬದಲಾವಣೆ ಮಾಡೋದು. ರಾಮನಗರ ಹೆಸರು ಬದಲಾವಣೆ ವಿಚಾರಕ್ಕೆ ಕೇಂದ್ರದ ಆಕ್ಷೇಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಮನಗರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರ್ಪಡೆ ವಿಚಾರಕ್ಕೆ ಜನರ ವಿರೋಧ ಇಲ್ಲ, ಆದರೆ ಜನನಾಯಕರ ವಿರೋಧವಿದೆ. ಕೇಂದ್ರ ಸರ್ಕಾರ ತಮ್ಮ ಹಕ್ಕನ್ನ ಚಲಾಯಿಸಿದೆ ಅಂತ ಹೇಳಿ ವಿಧಾನಸೌಧದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ. ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರಿಟ್ಟಿದ್ದಕ್ಕೆ ಕೇಂದ್ರ ಸರ್ಕಾರ ಜನರ ವಿರೋಧ ಇದೆ ಅಂತ ತಡೆ ಮಾಡಿದೆ ಅಂತ ಇವತ್ತು ಪತ್ರಿಕೆಗಳಲ್ಲಿ ನಾನು ಕೂಡ ನೋಡಿದೆ. ಜನರ ವಿರೋಧ ಇಲ್ಲ, ಆದರೆ ಜನನಾಯಕರ ವಿರೋಧ ಇದೆ ಅಷ್ಟೇ. ಜನನಾಯಕರ ವಿರೋಧ ಇದೆ ಅಷ್ಟೇ. ಜನ ಏನು ವಿರೋಧ ಇಲ್ಲ, ರಾಜಕೀಯ ಕಾರಣಗಳಿಗೆ ವಿರೋಧ ಪಕ್ಷಗಳು ವಿರೋಧ ಮಾಡ್ತಾರೆ ಅಷ್ಟೇ. ಅವ್ರಿಗಿರ್ತಕ್ಕಂಥ ಅಧಿಕಾರನ ಅವರು ಚಲಾಯಿಸಿದ್ದಾರೆ ಕೇಂದ್ರ ಸರ್ಕಾರದವರು. ಇದು ಫೆಡರಲ್ ಸಿಸ್ಟಮ್ ಅಲ್ವಾ, ರಾಜ್ಯ ಸರ್ಕಾರಕ್ಕೆ ಕೆಲವು ಅಧಿಕಾರಗಳಿರುತ್ತೆ, ಕೇಂದ್ರ ಸರ್ಕಾರಕ್ಕೆ ಕೆಲವು ಅಧಿಕಾರಗಳಿರುತ್ತೆ. ಹೆಸರು ಬದಲಾವಣೆ ಮಾಡೋದು. ರಾಮನಗರ ಹೆಸರು ಬದಲಾವಣೆ ವಿಚಾರಕ್ಕೆ ಕೇಂದ್ರದ ಆಕ್ಷೇಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಮನಗರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರ್ಪಡೆ ವಿಚಾರಕ್ಕೆ ಜನರ ವಿರೋಧ ಇಲ್ಲ, ಆದರೆ ಜನನಾಯಕರ ವಿರೋಧವಿದೆ. ಕೇಂದ್ರ ಸರ್ಕಾರ ತಮ್ಮ ಹಕ್ಕನ್ನ ಚಲಾಯಿಸಿದೆ ಅಂತ ಹೇಳಿ ವಿಧಾನಸೌಧದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ. ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರಿಟ್ಟಿದ್ದಕ್ಕೆ ಕೇಂದ್ರ ಸರ್ಕಾರ ಜನರ ವಿರೋಧ ಇದೆ ಅಂತ ತಡೆ ಮಾಡಿದೆ ಅಂತ ಇವತ್ತು ಪತ್ರಿಕೆಗಳಲ್ಲಿ ನಾನು ಕೂಡ ನೋಡಿದೆ. ಜನರ ವಿರೋಧ ಇಲ್ಲ, ಆದರೆ ಜನನಾಯಕರ ವಿರೋಧ ಇದೆ ಅಷ್ಟೇ. ಜನನಾಯಕರ ವಿರೋಧ ಇದೆ ಅಷ್ಟೇ. ಜನ ಏನು ವಿರೋಧ ಇಲ್ಲ, ರಾಜಕೀಯ ಕಾರಣಗಳಿಗೆ ವಿರೋಧ ಪಕ್ಷಗಳು ವಿರೋಧ ಮಾಡ್ತಾರೆ ಅಷ್ಟೇ. ಅವ್ರಿಗಿರ್ತಕ್ಕಂಥ ಅಧಿಕಾರನ ಅವರು ಚಲಾಯಿಸಿದ್ದಾರೆ ಕೇಂದ್ರ ಸರ್ಕಾರದವರು. ಇದು ಫೆಡರಲ್ ಸಿಸ್ಟಮ್ ಅಲ್ವಾ,
ರಾಜ್ಯ ಸರ್ಕಾರಕ್ಕೆ ಕೆಲವು ಅಧಿಕಾರಿಗಳಿರುತ್ತೆ, ಕೇಂದ್ರ ಸರ್ಕಾರಕ್ಕೆ ಕೆಲವು ಅಧಿಕಾರಿಗಳಿರುತ್ತೆ. ಹೆಸರು ಬದಲಾವಣೆ ಮಾಡೋದು. ರಾಮನಗರ ಹೆಸರು ಬದಲಾವಣೆ ವಿಚಾರಕ್ಕೆ ಕೇಂದ್ರದ ಆಕ್ಷೇಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಮನಗರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರ್ಪಡೆ ವಿಚಾರಕ್ಕೆ ಜನರ ವಿರೋಧ ಇಲ್ಲ, ಆದರೆ ಜನನಾಯಕರ ವಿರೋಧವಿದೆ. ಕೇಂದ್ರ ಸರ್ಕಾರ ತಮ್ಮ ಹಕ್ಕನ್ನ ಚಲಾಯಿಸಿದೆ ಅಂತ ಹೇಳಿ ವಿಧಾನಸೌಧದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ. ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರಿಟ್ಟಿದ್ದಕ್ಕೆ ಕೇಂದ್ರ ಸರ್ಕಾರ ಜನರ ವಿರೋಧ ಇದೆ ಅಂತ ತಡೆ ಮಾಡಿದೆ ಅಂತ ಇವತ್ತು ಪತ್ರಿಕೆಗಳಲ್ಲಿ ನಾನು ಕೂಡ ನೋಡಿದೆ. ಜನರ ವಿರೋಧ ಇಲ್ಲ, ಆದರೆ ಜನನಾಯಕರ ವಿರೋಧ ಇದೆ ಅಷ್ಟೇ. ಜನನಾಯಕರ ವಿರೋಧ ಇದೆ ಅಷ್ಟೇ. ಜನ ಏನು ವಿರೋಧ ಇಲ್ಲ, ರಾಜಕೀಯ ಕಾರಣಗಳಿಗೆ ವಿರೋಧ ಪಕ್ಷಗಳು ವಿರೋಧ ಮಾಡ್ತಾರೆ ಅಷ್ಟೇ. ಅವ್ರಿಗಿರ್ತಕ್ಕಂಥ ಅಧಿಕಾರನ ಅವರು ಚಲಾಯಿಸಿದ್ದಾರೆ ಕೇಂದ್ರ ಸರ್ಕಾರದವರು. ಇದು ಫೆಡರಲ್ ಸಿಸ್ಟಮ್ ಅಲ್ವಾ, ರಾಜ್ಯ ಸರ್ಕಾರಕ್ಕೆ ಕೆಲವು ಅಧಿಕಾರಿಗಳಿರುತ್ತೆ, ಕೇಂದ್ರ ಸರ್ಕಾರಕ್ಕೆ ಕೆಲವು ಅಧಿಕಾರಿಗಳಿರುತ್ತೆ. ಹೆಸರು ಬದಲಾವಣೆ ಮಾಡೋದು. ರಾಮನಗರ ಹೆಸರು ಬದಲಾವಣೆ ವಿಚಾರಕ್ಕೆ ಕೇಂದ್ರದ ಆಕ್ಷೇಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಮನಗರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರ್ಪಡೆ ವಿಚಾರಕ್ಕೆ ಜನರ ವಿರೋಧ ಇಲ್ಲ, ಆದರೆ ಜನನಾಯಕರ ವಿರೋಧವಿದೆ. ಕೇಂದ್ರ ಸರ್ಕಾರ ತಮ್ಮ ಹಕ್ಕನ್ನ ಚಲಾಯಿಸಿದೆ ಅಂತ ಹೇಳಿ ವಿಧಾನಸೌಧದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ. ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರಿಟ್ಟಿದ್ದಕ್ಕೆ ಕೇಂದ್ರ ಸರ್ಕಾರ ಜನರ ವಿರೋಧ ಇದೆ ಅಂತ ತಡೆ ಮಾಡಿದೆ ಅಂತ ಇವತ್ತು ಪತ್ರಿಕೆಗಳಲ್ಲಿ ನಾನು ಕೂಡ ನೋಡಿದೆ. ಜನರ ವಿರೋಧ ಇಲ್ಲ, ಆದರೆ ಜನನಾಯಕರ ವಿರೋಧ ಇದೆ ಅಷ್ಟೇ. ಜನನಾಯಕರ ವಿರೋಧ ಇದೆ ಅಷ್ಟೇ. ಜನ ಏನು ವಿರೋಧ ಇಲ್ಲ, ರಾಜಕೀಯ ಕಾರಣಗಳಿಗೆ ವಿರೋಧ ಪಕ್ಷಗಳು ವಿರೋಧ ಮಾಡ್ತಾರೆ ಅಷ್ಟೇ. ಅವ್ರಿಗಿರ್ತಕ್ಕಂಥ ಅಧಿಕಾರನ ಅವರು ಚಲಾಯಿಸಿದ್ದಾರೆ ಕೇಂದ್ರ ಸರ್ಕಾರದವರು. ಇದು ಫೆಡರಲ್ ಸಿಸ್ಟಮ್ ಅಲ್ವಾ, ರಾಜ್ಯ ಸರ್ಕಾರಕ್ಕೆ ಕೆಲವು ಅಧಿಕಾರಿಗಳಿರುತ್ತೆ, ಕೇಂದ್ರ ಸರ್ಕಾರಕ್ಕೆ ಕೆಲವು ಅಧಿಕಾರಿಗಳಿರುತ್ತೆ. ಹೆಸರು ಬದಲಾವಣೆ ಮಾಡೋದು. ರಾಮನಗರ ಹೆಸರು ಬದಲಾವಣೆ ವಿಚಾರಕ್ಕೆ ಕೇಂದ್ರದ ಆಕ್ಷೇಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಮನಗರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರ್ಪಡೆ ವಿಚಾರಕ್ಕೆ ಜನರ ವಿರೋಧ ಇಲ್ಲ, ಆದರೆ ಜನನಾಯಕರ ವಿರೋಧವಿದೆ. ಕೇಂದ್ರ ಸರ್ಕಾರ ತಮ್ಮ ಹಕ್ಕನ್ನ ಚಲಾಯಿಸಿದೆ ಅಂತ ಹೇಳಿ ವಿಧಾನಸೌಧದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ. ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರಿಟ್ಟಿದ್ದಕ್ಕೆ ಕೇಂದ್ರ ಸರ್ಕಾರ ಜನರ ವಿರೋಧ ಇದೆ ಅಂತ ತಡೆ ಮಾಡಿದೆ ಅಂತ ಇವತ್ತು ಪತ್ರಿಕೆಗಳಲ್ಲಿ ನಾನು ಕೂಡ ನೋಡಿದೆ. ಜನರ ವಿರೋಧ ಇಲ್ಲ, ಆದರೆ ಜನನಾಯಕರ ವಿರೋಧ ಇದೆ ಅಷ್ಟೇ. ಜನನಾಯಕರ ವಿರೋಧ ಇದೆ ಅಷ್ಟೇ. ಜನ ಏನು ವಿರೋಧ ಇಲ್ಲ, ರಾಜಕೀಯ ಕಾರಣಗಳಿಗೆ ವಿರೋಧ ಪಕ್ಷಗಳು ವಿರೋಧ ಮಾಡ್ತಾರೆ ಅಷ್ಟೇ. ಅವ್ರಿಗಿರ್ತಕ್ಕಂಥ ಅಧಿಕಾರನ ಅವರು ಚಲಾಯಿಸಿದ್ದಾರೆ ಕೇಂದ್ರ ಸರ್ಕಾರದವರು.